ಸಿಎಂ ಡಿಸಿಎಂ ನಡುವೆ ಯಾವುದೇ ಮುನಿಸಿಲ್ಲ ನೋಡಿ. ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಿದ್ದಾರೆ. ಇದು ಬೇಳೂರು ಗೋಪಾಲಕೃಷ್ಣ ಹೇಳಿಕೆ. ಎಲ್ಲರೂ ದುಡಿದಿರೋದ್ರಿಂದಲೇ ಸರ್ಕಾರ ಅಧಿಕಾರಕ್ಕೆ ಬಂದಿರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿಎಂ ಡಿಸಿಎಂ ನಡುವೆ ಯಾವ ಮುನಿಸು ಇಲ್ಲ ಅಂತಾರೆ ಬೇಳೂರು. ಅದರದ ನನ್ನ ಬಗ್ಗೆ ಮಾತಾಡಕ್ಕೆ ಹೋಗೋದಲ್ಲ. ಮುಖ್ಯಮಂತ್ರಿಗಳ ಸ್ಥಾನವನ್ನು ಇದು ಮಾಡುವಂಥದ್ದು ವರಿಷ್ಠರೇ ಮಾಡೋದು, ಕೇಂದ್ರ ನಾಯಕರೇ ಮಾಡೋದ್ರಿಂದ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾವು ಮಂತ್ರಿ ಸ್ಥಾನದ ಬಗ್ಗೆ ಮಾತ್ರ ಚರ್ಚೆ ಮಾಡ್ತೀವಿ. ಬಿಟ್ರೆ ಇವೆಲ್ಲ ನನಗೆ ಅದು ಅವರು ವರಿಷ್ಠರು ಬಿಟ್ಟಿದ್ದು. ಅವ್ರು ಏನು ತೀರ್ಮಾನ ಮಾಡ್ತಾರೆ, ಅವ್ರು ಏನು ಹೇಳ್ತಾರೋ ಅದು ನಾವು ಕೇಳ್ತೀವಿ. ಬಿಟ್ರೆ ನೋಡಿ, ಯಾರು ಮಾತಾಡ್ತಾರೆ ಅದಕ್ಕೆಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಮಾತಾಡಿದವರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಹಾಗಾಗಿ ಯಾರು ಆ ಥರ ಮಾತಾಡೋ ಪ್ರಶ್ನೆ ಇಲ್ಲ. ಈಗ ಮುಖ್ಯಮಂತ್ರಿ ನೇಮಕ ವಿಚಾರಕ್ಕೆ ಶಾಸಕರ ಬೆಂಬಲ ಅತಿ ಮುಖ್ಯ. ಮತ್ತೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಹೈಕಮಾಂಡ್ ತೀರ್ಮಾನ ಸಾಕು ಅಂತ. ಈ ಕಡೆ ಸಿಎಂ ಹೇಳ್ತಾರೆ ಶಾಸಕರ ಬೆಂಬಲ ಇದ್ರನೇ ಸಿಎಂ ಆಗೋದು, ಇಲ್ಲಾಂದ್ರೆ ಹೇಗಾಗ್ತಾರೆ ಅಂತ. ಇವರಿಬ್ಬರ ನಡುವೆನೆ ಈ ರೀತಿ ಒಂದು ರೀತಿ ಅದನ್ನ ಅವ್ರನ್ನೇ ಕೇಳಬೇಕು. ಈಗ ಏನಾಗಿದೆ, ಹಿಂದೆ ಏನು ನಡೆದಿತ್ತು ನಿಮ್ಗೆ ಗೊತ್ತಿದೆ, ಇವಾಗ ಹಿಂದೆ ಮುಖ್ಯಮಂತ್ರಿಗಳು ಮಾಡಿದಾಗ ಹೆಂಗಿತ್ತು ಗೊತ್ತಿದೆ. ಹಾಗೆ ಏನಂತ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ಹಿಂದೆ ಎಲ್ಲ ಕೇಂದ್ರ ನಾಯಕರೇ ಮಾಡಿರುವಂಥದ್ದಲ್ವಾ. ಈ ಸರಿ ಅದು ಯಾವ ಥರ ನನಗೆ ಗೊತ್ತಿಲ್ಲ. ನಮ್ಮ ಅಭಿಪ್ರಾಯಗಳಲ್ಲಿ ಯಾವುದೇನು ಕೇಳಿದ್ದಿಲ್ಲ. ಎಲ್ಲರೂ ಒಮ್ಮತದಿಂದ ಆ ಕಾಲದಲ್ಲಿ ಆಗಿದೆ. ಈಗ ವರಿಷ್ಠರು ಏನು ನಮಗೆ ತೀರ್ಮಾನ ಕೊಡ್ತಾರೆ ನಾವು ಅದಕ್ಕೆ ಬದ್ಧರಾಗ್ತೀವಿ. ವರಿಷ್ಠರು ನಾಳೆನೇ ಹೇಳಿ ಇಂಥವ್ರು ಅಂತ ಹೇಳಿದ್ರೆ ನಾವು ಬದ್ಧರಾಗ್ತೀವಿ. ಬಿಟ್ರೆ